Hi guys, welcome to this session 5. So before we could get into this session, ನಾವು ಲಾಸ್ಟ್ ಸೆಷನಲ್ಲಿ ಏನು ಓದಿದ್ವಿ ಅನ್ನೋದನ್ನು ಒಂದ್ಸತಿ ನೋಡೋಣ. ಮಕ್ಕಳೇ, ಲಾಸ್ಟ್ ಸೆಷನಲ್ಲಿ ಏನು ಓದಿದ್ವಿ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಎಸ್, ಓಕೆ. ಸೊ ವಿ ಸ್ಟಡೀಡ್ ಅಬೌಟ್ ಸಿಯರ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗ್, ಹೌದಾ? ಸೊ ಸಿಯರ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗಲ್ಲಿ ವಿ ಸಾ ಟು ಯೂಸ್ ಆಫ್ geographical names in subject headings, plural forms ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ದಟ್ ಈಸ್ ಬೇಸಿಕ್ಲಿ ಇನ್ ಲಿಟ್ರೇಚರ್. ಸಬ್ಜೆಕ್ಟ್ ಹೆಡ್ಡಿಂಗ್ಸು ಮತ್ತು ಫಾರ್ಮ್ ಹೆಡ್ಡಿಂಗ್ಸ್ ಎರಡರಲ್ಲಿ ಯಾವ ಥರ ಪ್ಲೂರಲ್ ಫಾರ್ಮು ಸಿಂಗ್ಯುಲರ್ ಫಾರ್ಮನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ವಿ. ಆಮೇಲೆ ಡೈರೆಕ್ಟ್ ಹೆಡ್ಡಿಂಗ್ಸು, ಯಾವ್ಯಾವ ಥರ ಡೈರೆಕ್ಟ್ ಹೆಡ್ಡಿಂಗ್ಸನ್ನು ಸಿಯರ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಜೊತೆಗೆ ಏನೇನು ಕಮೆಂಟ್ಸ್ ಮಾಡಿದ್ದಾರೆ ಸಿಯರ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗ್ ಮೇಲೆ, ಇದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ, ಹೌದಾ? ಸೊ ಟುಡೇ ಇನ್ ದಿಸ್ ಸೆಷನ್ ವಿ ಶಲ್ ಸ್ಟಡಿ ಅಬೌಟ್ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್. ಮಕ್ಕಳೇ, ಸಿಯರ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗ್ ಥರ ಈ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗು ಕೂಡ ಇಟ್ ಇಸ್ ಅ ಪ್ರಿಂಟೆಡ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗ್. ಓಕೆ. So you all know about Library of Congress, which is considered to be the biggest library in the world. So this library started doing its subject headings, athava started printing its subject headings for its materials which were available in 1909. So complete list of areas of knowledge was issued in 1911. 1909 ಶುರು ಮಾಡಿದಂಥ ಸಬ್ಜೆಕ್ಟ್ ಹೆಡ್ಡಿಂಗ್ಸು ಕಂಪ್ಲೀಟ್ ಏರಿಯಾಸ್ ಆಫ್ ನಾಲೆಡ್ಜ್ ಬಗ್ಗೆ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಅಥವಾ ಲಿಸ್ಟನ್ನು ಕವರ್ ಮಾಡಿದ್ದು ಯಾವಾಗ ಅಂದರೆ 1911. ಸೊ ಇದಾದಮೇಲೆ ಒಂದೊಂದೇ ಎಡಿಷನ್ಗಳು ಶುರುವಾಗಿ 1966 7th ಎಡಿಷನ್ ಆಫ್ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್ ಪಬ್ಲಿಷ್ ಆಯಿತು. ಸೊ ಆಲ್ಮೋಸ್ಟ್ ಆಲ್ ಏರಿಯಾ ಆಫ್ ನಾಲೆಡ್ಜ್ ಬಗ್ಗೆ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನೆಲ್ಲ ಕವರ್ ಮಾಡಿರುವಂತಹ ಒಂದು ಸಬ್ಜೆಕ್ಟ್ ಹೆಡ್ಡಿಂಗ್ ಅಂತ ಹೇಳಿದರೆ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್. ಈ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗನ್ನು ದೊಡ್ಡ ದೊಡ್ಡ ಲೈಬ್ರರೀಸ್ ಅಂದರೆ ಲಾರ್ಜ್ ಲೈಬ್ರರೀಸಲ್ಲಿ ಯೂಸ್ ಮಾಡಬಹುದು. ಸೊ ಹೆಡ್ಡಿಂಗ್ಸ್ ಆ್ಯಂಡ್ ರೆಫರೆನ್ಸಸ್ ವಾಸ್ ಪಬ್ಲಿಷ್ಡ್ ಇನ್ ದ 8th ಎಡಿಷನ್ ಆನ್ 98 frame microfiche on an experimental basis. ಸೊ ಇದು ಕಂಪ್ಯೂಟರೈಸ್ಡ್ ಕಾಮ್ ಅಂತ ಹೇಳ್ತೀವಲ್ಲ, ಕಂಪ್ಯೂಟರೈಸ್ಡ್ ಔಟ್ಪುಟ್ ಮೈಕ್ರೋಫೋಮ್ ಅಂತ ಹೇಳಿ, ಆ ಥರ ಒಂದು ಸಬ್ಜೆಕ್ಟ್ ಹೆಡ್ಡಿಂಗ್ಸು ಮತ್ತು ರೆಫರೆನ್ಸಸನ್ನು ಪೈಲಟ್ ಪ್ರಾಜೆಕ್ಟಾಗಿ ದೇ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಇನ್ May 1975 ಆನ್ 98 frame microfiche. 98 frame microfiche ಹೆಸರು, ಅದು 98 frame microfiche ಅಂತ ಹೇಳಿ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಬೇಸಾಗಿ ಮಾಡೋಕ್ಕೆ ಶುರು ಮಾಡಿದರು, ಅಂದರೆ ಸಬ್ಜೆಕ್ಟ್ ಹೆಡ್ಡಿಂಗ್ಸು ಮತ್ತು ರೆಫರೆನ್ಸಸನ್ನು. ಇದು 12 month ಪೈಲಟ್ ಪ್ರಾಜೆಕ್ಟ್ ಆಗಿತ್ತು. ಆ್ಯಂಡ್ ದಿಸ್ ವಾಸ್ ಟು ಆಕ್ಸೆಸ್ ಫಿಸಿಬಿಲಿಟಿ ಆಫ್ ಮೈಕ್ರೋಫಾರ್ಮ್ಸ್ ಫಾರ್ ರೆಫರೆನ್ಸ್ ಟೂಲ್ಸ್. ಸೊ ದಿಸ್ ಬಿಕೇಮ್ ಅ ಸಕ್ಸೆಸ್ ಫಾರ್ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್. 9th edition of Library of Congress subject headings, it was established and was applied by the Library of Congress through December 1978. ಇದಾದಮೇಲೆ ಒಂದಾದಮೇಲೆ ಒಂದು ಎಡಿಷನ್ಗಳು ಚೇಂಜಸ್ಸು ಸಬ್ಜೆಕ್ಟ್ ಹೆಡ್ಡಿಂಗ್ಸು ಪಬ್ಲಿಷ್ ಆಗ್ತಾನೇ ಇತ್ತು. ಬಟ್ ಪಬ್ಲಿಷ್ ಆಗ್ತಾ ಇದ್ದಿದ್ದು ಹೆಂಗೆ ಅಂತ ಹೇಳಿದರೆ, ಇಟ್ ವಾಸ್ ಪಬ್ಲಿಷ್ಡ್ ಆನ್ ಕ್ವಾರ್ಟರ್ಲಿ ಸಪ್ಲಿಮೆಂಟ್ಸ್. ಈ ಕ್ವಾರ್ಟರ್ಲಿ ಸಪ್ಲಿಮೆಂಟ್ಸು ಇವುಗಳನ್ನು ಅಕ್ಯುಮಿಲೇಟ್ ಮಾಡಿ ಆ್ಯನ್ಯುವಲ್ ವಾಲ್ಯೂಮ್ಸ್ ಅಂತ ಪಬ್ಲಿಷ್ ಮಾಡ್ತಾಯಿದ್ರು. ದಿಸ್ ವಾಸ್ ದಿ ಪಬ್ಲಿಕೇಶನ್ಸ್ ವಿಚ್ ವರ್ ಮೇಡ್ ಬೈ ದಿ ಲೈಬ್ರರಿ ಆಫ್ ಕಾಂಗ್ರೆಸ್. ನೌ ದಿಸ್ ಪರ್ಟಿಕ್ಯುಲರ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ contained the subject headings of the library catalog. Then it also recorded the practices of Library of Congress.
ಸೊ ಈ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಯಾವುದನ್ನು ಯೂಸ್ ಮಾಡ್ತಾಯಿದ್ರು, ದಟ್ ವಾಸ್ ಚೋಸನ್ ಫಾರ್ ದಿ ಡಿಕ್ಷನರಿ ಕ್ಯಾಟಲಾಗ್ಸ್ ಆಫ್ ದಿ ಲೈಬ್ರರಿ. ಡಿಕ್ಷನರಿ ಕ್ಯಾಟಲಾಗ್ಸ್ ಅಂದರೆ ಏನು ಮಕ್ಕಳೇ, ಜ್ಞಾಪಕ ಇದೆಯಾ? ಡಿಕ್ಷನರಿ ಕ್ಯಾಟಲಾಗ್ಸ್ ಅಂತ ಹೇಳಿದರೆ ದೀಸ್ ಆರ್ ದಿ ಕ್ಯಾಟಲಾಗ್ಸ್ ವಿಚ್ ಆರ್ ವರ್ಡ್ ಕ್ಯಾಟಲಾಗ್ಸ್ ಅಂತ ಹೇಳ್ತೀವಿ, ಹೌದಾ? ಯಾಕಂದರೆ ಲೀಡಿಂಗ್ ಸೆಕ್ಷನಲ್ಲಿ ವರ್ಡ್ಸಲ್ಲಿ ಬರಿತೀವಿ. ಸೊ ಆಥರ್ ಎಂಟ್ರಿ, ಟೈಟಲ್ ಎಂಟ್ರಿ, ಸಬ್ಜೆಕ್ಟ್ ಎಂಟ್ರಿ ಯಾವುದೇ ಆದ್ರೂ ಕೂಡ ಲೀಡಿಂಗ್ ಸೆಕ್ಷನಲ್ಲಿ ನಾವು ವರ್ಡ್ಸನ್ನು ಬರಿತೀವಿ. ಇದನ್ನು ನಾವು ಡಿಕ್ಷನರಿ ಕ್ಯಾಟಲಾಗ್ಸ್ ಅಂತ ಹೇಳ್ತೀವಿ. ದ ಅದರ್ ನೇಮ್ ಇಸ್ ಕಾಲ್ಡ್ ಆಸ್ ಆಲ್ಫಾಬೆಟಿಕಲ್ ಕ್ಯಾಟಲಾಗ್ ಅಂತ ಹೇಳಿ. ಸೊ ಇದನ್ನು ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ರು? ಬೇಸಿಕಲಿ ಇಟ್ ವಾಸ್ ಯೂಸ್ಡ್ ಫಾರ್ ಡಿಕ್ಷನರಿ ಕ್ಯಾಟಲಾಗ್, ಫಾರ್ ದ ಪ್ರಿಪ್ರೇಷನ್ ಆಫ್ ವರ್ಡ್ ಕ್ಯಾಟಲಾಗ್ಸ್ ಆರ್ ಆಲ್ಫಾಬೆಟಿಕಲ್ ಕ್ಯಾಟಲಾಗ್ಸ್ ಆರ್ ಡಿಕ್ಷನರಿ ಕ್ಯಾಟಲಾಗ್ಸ್ಗೆ ಇದನ್ನು ಉಪಯೋಗಿಸ್ತಾಯಿದ್ರು. ದೆನ್ ಈ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್ ಯಾವ ಬೇಸ್ ಮೇಲೆ ನಿಂತಿದೆ ಅಥವಾ ಯಾವ ಪ್ರಿನ್ಸಿಪಲ್ಸನ್ನು ಇದು ಅಳವಡಿಸ್ಕೊಂಡಿದೆ ಅಂತ ಹೇಳಿದರೆ, ಇದು ಕಟರ್ಸ್ ಪ್ರಿನ್ಸಿಪಲ್ಸ್. ನೀವೆಲ್ಲ ಕೇಳಿರ್ಬೋದು ಸ್ಟಾರ್ಟಿಂಗಲ್ಲೇ, ಕಟರ್ಸ್ ಪ್ರಿನ್ಸಿಪಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ್ಯಾಟ್ ಪ್ರಿನ್ಸಿಪಲ್ ವಾಸ್ ಯೂಸ್ಡ್ ವರ್ಲ್ಡ್ ವೈಡ್ ಅಂತ ಹೇಳಿದೆ. ಈವನ್ ಡಾಕ್ಟರ್ S.R. ರಂಗನಾಥನ್ ಆಲ್ಸೋ ಹ್ಯಾಡ್ ಐಡಿಯಾ ಆಫ್ ದಟ್ ಕಟರ್ಸ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದೆ, ಹೌದಾ? ಸೊ ಕಟರ್ಸ್ ಪ್ರಿನ್ಸಿಪಲ್, ದ ರೂಲ್ಸ್ ಫಾರ್ ಕ್ಯಾಟಲಾಗಿಂಗ್ ಕೋಡ್ಸ್, ಪ್ರಿನ್ಸಿಪಲ್ಸ್ ಫಾರ್ ಡಿಕ್ಷನರಿ ಕ್ಯಾಟಲಾಗ್ ಅಂತ ಏನು ಮಾಡಿದ್ರಲ್ಲ ಕಟರ್ ಅವರು, ಅದನ್ನು ಇಲ್ಲಿ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ಗೆ ಉಪಯೋಗಿಸ್ಕೊತಾ ಇದ್ದಾರೆ, ಆಯಿತಾ? ಸೊ ಇಟ್ ಹ್ಯಾಸ್ ಅ ರೆಫರೆನ್ಸಸ್ ಟು ಪ್ರಿನ್ಸಿಪಲ್ಸ್ ಆಫ್ ಕಟರ್ಸ್. ಚಾರ್ಲ್ಸ್ ಹ್ಯಾಮಿ ಕಟರ್ ಅವರು ಮಾಡಿರುವಂಥ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗನ್ನು ಲೈಬ್ರರಿ ಆಫ್ ಕಾಂಗ್ರೆಸ್ ಅವ್ರಿಗೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಟ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಕಟರ್ಸ್ principles. Okay, then revisions, so revisions ಯಾವ ಬೇಸ್ ಮೇಲೆ ಆಗ್ತಾ ಇದೆ ಅಂತ ಹೇಳಿದರೆ, ಆಸ್ ಐ ಟೋಲ್ಡ್ ಯು, ಎಡಿಷನ್ಸ್ ಆಗಲಿ ಹೊಸ ಎಡಿಷನ್ಸ್ ಬರೋದ್ರ ಜೊತೆಗೆ ಕ್ವಾರ್ಟರ್ಲಿ ಸಪ್ಲಿಮೆಂಟ್ಸ್ ಏನಿದೆಯಲ್ಲ, ಹೊಸ ಹೆಡ್ಡಿಂಗ್ಸ್ ಇರ್ಬೋದು ಅಥವಾ ರಿವೈಸ್ಡ್ ಹೆಡ್ಡಿಂಗ್ಸ್ ಇರ್ಬೋದು, ಇದು ಕ್ವಾರ್ಟರ್ಲಿ ಸಪ್ಲಿಮೆಂಟ್ಸ್ ಆಗಿ ಇಶ್ಯೂ ಆಗ್ತಾ ಇದೆ. ಈ ಕ್ವಾರ್ಟರ್ಲಿ ಸಪ್ಲಿಮೆಂಟ್ಸನ್ನು ವರ್ಷಕ್ಕೊಂದ್ಸತಿ ಆ್ಯನ್ಯುವಲ್ ವಾಲ್ಯೂಮ್ಸ್ ಆಗಿ ಅವರು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ರಿವಿಷನ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ರಿವಿಷನ್ಸ್ ಆಗ್ತಾಯಿದೆ. ರಿವಿಷನ್ಸ್ ಇಸ್ ಮೇಡ್ ಆನ್ ಕ್ವಾರ್ಟರ್ಲಿ ಸಪ್ಲಿಮೆಂಟ್ಸ್. ಆ್ಯಂಡ್ ಮಕ್ಕಳೇ, ಇಯರ್ಲಿ ಎವ್ರಿ ಇಯರ್ 9,000 to 10,000 ನ್ಯೂ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಆರ್ ಪುಟ್ ಇನ್ ಟು ದಿ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ಹೋಲ್ ಲಾಟ್ ಆಫ್ ನಾಲೆಡ್ಜ್, ಯೂನಿವರ್ಸ್ ಆಫ್ ನಾಲೆಡ್ಜ್ ಅಂತ ಏನು ಹೇಳ್ತೀವಲ್ಲ, ಅದ್ರದ್ದು ಸಬ್ಜೆಕ್ಟ್ ಹೆಡ್ಡಿಂಗ್ಸು ಪೂರ್ತಿ ನಿಮಗೆ ಲೈಬ್ರರಿ ಆಫ್ ಕಾಂಗ್ರೆಸ್ಸಲ್ಲಿ ಸಿಗ್ಬೋದು. ಸೊ ಒಂದು ವರ್ಷಕ್ಕೆ 9,000 ಇಂದ 10,000 ತನಕ ಅಥವಾ ಅದಕ್ಕಿಂತ ಜಾಸ್ತಿ ನ್ಯೂ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟಾಗಿ 9,000 ನ್ಯೂ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಅಂತ ಹೇಳ್ತಾ ಇದ್ದೀವಿ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ನ್ಯೂ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಪ್ರತಿ ವರ್ಷ ಕೂಡ ಆ್ಯನ್ಯುವಲ್ ಪಬ್ಲಿಕೇಶನ್ಸ್ ಅಥವಾ ಆ್ಯನ್ಯುವಲ್ ವಾಲ್ಯೂಮ್ಸ್ ಅಂತ ಪಬ್ಲಿಷ್ ಮಾಡ್ತಾ ಇದ್ದಾರೆ. Then usage. The headings from this list appear on the tracing on a printed cards which is issued by Library of Congress and H.W. Wilson Company. So ಈ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಇಟ್ ಅಪಿಯರ್ಸ್ ಆನ್ ದ ಪ್ರಿಂಟೆಡ್ ಕಾರ್ಡ್ಸ್. ಪ್ರಿಂಟೆಡ್ ಕಾರ್ಡ್ಸ್ ಅಂದರೆ ಏನು? ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗನ್ನು ಪ್ರಿಂಟ್ ಮಾಡಿರ್ತಾರಲ್ಲ, ಆ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ನಲ್ಲಿ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಲಿಸ್ಟು ಇಶ್ಯೂ ಆಗಿರುತ್ತೆ, ಅಂದರೆ ಪ್ರಿಂಟ್ ಆಗಿರುತ್ತೆ. ಇದು ಲೈಬ್ರರಿ ಆಫ್ ಕಾಂಗ್ರೆಸ್ ಅವರು ಇಶ್ಯೂ ಮಾಡ್ತಾರೆ ಆ್ಯಂಡ್ H.W. ವಿಲ್ಸನ್ ಅಂಡ್ ಕಂಪನಿ ಅಂತ ಇದೆಯಲ್ಲ ಅಮೇರಿಕಾದಲ್ಲಿ, ಅವರು ಕೂಡ ಇಶ್ಯೂ ಮಾಡ್ತಾರೆ. ಸೊ ಇಬ್ಬರು ಕೂಡ ಇಶ್ಯೂ ಮಾಡ್ತಾರೆ. ಸೊ ದಿಸ್ ಲಿಸ್ಟ್ ಈಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಬೈ ದ ಲೈಬ್ರರೀಸ್ ಆ್ಯಂಡ್ ವಿಚ್ ಇಸ್ ಯೂಸ್ಡ್ ಇನ್ ದಿ ಅಬೌವ್ ಕಾರ್ಡ್ ಸರ್ವಿಸಸ್. So as the list includes more terms and provides comprehensive subject coverage, it is therefore considered more suitable for a larger libraries than Sears list of subject heading. So larger libraries ಅಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಅಂದರೆ ದೊಡ್ಡ ಲೈಬ್ರರೀಸಲ್ಲಿ ಇದನ್ನು ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದೆ. ಸಿಯರ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗನ್ನು ಮೀಡಿಯಮ್ ಸೈಜ್ ಲೈಬ್ರರಿ ಮತ್ತು ಸ್ಮಾಲ್ ಲೈಬ್ರರೀಸು ಸಿಯರ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗನ್ನು ಯೂಸ್ ಮಾಡ್ಬೋದು. Now, what is the relation between Sears list of subject heading and LC subject heading? So, ಇದನ್ನು ನಾವು Sears list of subject heading ಅಲ್ಲೇ ಒಂದ್ಸತಿ ನೋಡಿದ್ದೀವಿ, ದಟ್ ಇಸ್ ಡಿಸ್ಕಸ್ ಮಾಡಿದ್ದೀವಿ. ಸೊ Sears list of subject heading is based on Library of Congress subject heading.
ಹೌದಾ? CS list of subject heading is smaller when compared to Library of Congress subject heading. CS list of subject heading has got very fewer subject headings and fewer subdivisions, but Library of Congress has got more subject headings and more subdivisions. ಸೊ ಎರಡರಲ್ಲೂ CS list of subject heading ಮತ್ತು Library of Congress subject heading ಅಲ್ಲಿ they have similar headings, references ಮತ್ತು terminologies. ಬಟ್ ಎರಡರಲ್ಲೂ ಏನು ಡಿಫ್ರೆನ್ಸು ಅಂತ ಹೇಳಿದರೆ, CS ಲಿಸ್ಟು ಚಿಕ್ಕ ಲೈಬ್ರರಿ ಮತ್ತು ಮೀಡಿಯಮ್ ಲೈಬ್ರರಿಗೆ ಯೂಸ್ ಮಾಡ್ಬೋದು. ಲೈಬ್ರರಿ ಆಫ್ ಕಾಂಗ್ರೆಸ್ಸು ಸಬ್ಜೆಕ್ಟ್ ಹೆಡ್ಡಿಂಗನ್ನು ದೊಡ್ಡ ಲೈಬ್ರರಿಗೆ, ಲಾರ್ಜ್ ಲೈಬ್ರರಿ ನಾವು ಯೂಸ್ ಮಾಡ್ಬೋದು. ಸೊ ಇದು ಡಿಫ್ರೆನ್ಸ್. ಸೊ CS ಲಿಸ್ಟನ್ನು ಸಬ್ಜೆಕ್ಟ್ ಹೆಡ್ಡಿಂಗನ್ನು ಯೂಸ್ ಮಾಡ್ತಾರೆ ಅಂತ ಲೈಬ್ರರಿಗಳು ದೊಡ್ಡ ಲೈಬ್ರರಿ ಆದರೆ ಅವರು ಡೈರೆಕ್ಟಾಗಿ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್ಗೆ ಕನ್ವರ್ಷನ್ ಮಾಡ್ಕೋಬೋದು. ದೇ ಕ್ಯಾನ್ ಕನ್ವರ್ಟ್ ಫ್ರಮ್ CS list of subject heading to Library of Congress subject heading. ಯಾಕಂದರೆ ಎರಡೂ ಕಡೆಯೂ ಯೂಸ್ ಮಾಡ್ತಾ ಇರೋಂಥ ಹೆಡ್ಡಿಂಗ್ಸು, ರೆಫರೆನ್ಸಸ್ಸು ಮತ್ತು ಟರ್ಮಿನಾಲಜೀಸು ಎಲ್ಲ ಸೇಮ್ ಇದೆ. ಸೊ ಹಂಗಾಗಿ ಯಾವುದೇ ಥರದ ಮಾರ್ಪಾಡು ಇಲ್ಲಿ ಇಲ್ಲ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್. ಸೊ ಹಂಗಾಗಿ CS list ಸಬ್ಜೆಕ್ಟ್ ಹೆಡ್ಡಿಂಗ್ ಯೂಸ್ ಮಾಡೋರು ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗನ್ನು ಈಸಿಯಾಗಿ ಅಳವಡಿಸ್ಕೋಬಹುದು. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್. Then special lists, apart from the general list, ಯಾವ್ಯಾವ ಜನರಲ್ ಲಿಸ್ಟ್ ಇದೆ ಸಬ್ಜೆಕ್ಟ್ ಹೆಡ್ಡಿಂಗ್ಸಲ್ಲಿ, ಅಪಾರ್ಟ್ ಫ್ರಮ್ ದಟ್ ದಿ ಲೈಬ್ರರಿ ಆಫ್ ಕಾಂಗ್ರೆಸ್ ಆಲ್ಸೋ ಪ್ರೊಡ್ಯೂಸಸ್ ಸ್ಪೆಷಲ್ ಲಿಸ್ಟ್ ಅಂತ ಹೇಳಿ, ವಿಚ್ ಇಸ್ ರಿಕ್ವೈರ್ಮೆಂಟ್ಸ್ ವಿಚ್ ಇಸ್ ನೀಡೆಡ್ ಫಾರ್ ಅ ಸ್ಪೆಷಲಿಸ್ಟ್ಸ್ ಟೈಪ್ ಆಫ್ ಪೀಪಲ್. ಸೊ ಇನ್ ಜನರಲ್ these are based on the LC pattern, that is Library of Congress pattern. So they have a greater specificity in subject headings and provide for detailed subdivisions. So general headings matra alla, they also have a large number of special lists also which is needed for a specialist ಅಥವಾ ಸ್ಪೆಷಲ್ ಪೀಪಲ್ ಅಂತ ಹೇಳ್ತೀವಲ್ಲ, ಲೈಕ್ ಸೈಂಟಿಸ್ಟ್ಸು, ಟೆಕ್ನಾಲಜಿಸ್ಟು, ಅವರೆಲ್ಲ ನಾವು ಸ್ಪೆಷಲ್ ಪೀಪಲ್ ಅಂತ ಹೇಳ್ತೀವಿ. ಸೊ ಅವರಿಗೆ ಬೇಕಾಗಿರುವಂತಹ ಸ್ಪೆಷಲ್ ಲಿಸ್ಟ್ಗಳು ಕೂಡ ಸಬ್ಜೆಕ್ಟ್ ಹೆಡ್ಡಿಂಗ್ ಆಗಿ ಇವರು ಪಬ್ಲಿಷ್ ಮಾಡ್ತಾರೆ. What are the comments of Library of Congress subject heading? So ಇಲ್ಲಿ, although the list has got all the subject headings which is logical, but sometimes it so happens it is not completely accepted by all libraries. ಎಲ್ಲ ಲೈಬ್ರರೀಸನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸಮಟೈಮ್ಸ್ ಅದು ಸೈಜ್ ಆಫ್ ದಿ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ಡಿಮ್ಯಾಂಡ್ಸ್ ವಿಚ್ ಆರ್ ಮೇಡ್ ಬೈ ದ ಯೂಸರ್ಸ್ ಆಗಿರ್ಬೋದು. ಆವಾಗ ಲೈಬ್ರರಿಯಲ್ಲಿ ಇರುವಂತಹ ಲೈಬ್ರೇರಿಯನ್ಗಳು ದೇ ಹ್ಯಾವ್ ಟು ಮೇಕ್ ನ್ಯೂ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯನ್ಸಸ್ ಟು ಪ್ರಿಪೇರ್ ಅ ನ್ಯೂ ಸಬ್ಜೆಕ್ಟ್ ಹೆಡ್ಡಿಂಗ್ಸ್. ದೋ Library of Congress has got all type of subject headings of universe of knowledge. Sometimes it is not useful for the size of collection and some of the needs of the users. So hangagi a person to meet this requirement, special requirement, cataloger should adopt a new heading or term. So ಈ ನ್ಯೂ ಹೆಡ್ಡಿಂಗ್ ಆರ್ ಟರ್ಮ್ ಮಾಡಬೇಕು ಅಂತ ಹೇಳಿದರೆ ಕ್ಯಾಟಲಾಗರ್ಗೆ he has to have experience and knowledge about the field. That is very, very important. So whatever new work we do, we need experience and knowledge of that particular field or particular work what we do. So a cataloger has all rights to adopt a new heading or term. Right guys? ಇಲ್ಲಿ ತನಕ ಅರ್ಥ ಆಗಿದೆಯಾ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗು? Now we'll have a MCQ on this. Library of Congress subject headings started in the year 1910, 1909, 1954. ಯಾವುದು ಮಕ್ಕಳೇ? Yes, it is 1909. Library of Congress subject headings were issued on 98 frame microfiche on dash. ಯಾವಾಗ ಹೇಳ್ತೀರಾ? May 1975, May 1976, May 1977. ಆನ್ಸರ್ ಯಾವುದು ಹೇಳ್ತೀರಪ್ಪ? Yes, good. It is May 1975. LC subject headings follows dash principles: Cutter's principles, Ranganathan principles, Jewett's principles. ಯಾವುದು? Yes, it is Charles Sammy Cutter's
principles. Every year dash new subject headings are included in Library of Congress subject heading. ಎಷ್ಟಿರ್ಬೋದು? Approximately 9,000, 10,000, 15,000. Approximately 9,000. Yes, good. As a revision policy, dash supplements are issued for Library of Congress headings, subject headings. Quarterly, half yearly, yearly. ಸೊ ಸಪ್ಲಿಮೆಂಟ್ಸ್ ಯಾವಾಗ ಬರುತ್ತೆ, ಯಾವಾಗ ಇಶ್ಯೂ ಮಾಡ್ತಾರೆ ಆ್ಯಸ್ ಅ ರಿವಿಷನ್ ಬೇಸು? ಕ್ವಾರ್ಟರ್ಲಿ ಸಪ್ಲಿಮೆಂಟ್ಸ್. ಎಸ್, ವೆರಿ ಗುಡ್. ಸೊ ಐ ಥಿಂಕ್ you have understood about the Library of Congress subject heading. Any doubts, girls? If you have doubts, you can ask me so that I can clarify. So today we saw about Library of Congress subject headings. Any doubts, girls? If no doubts, we shall wind up with this session. Have a good day. Bye, girls. Thank you.